ನನ್ನ ಪ್ರೀತಿಯ ಮಿತ್ರವೃಂದದ ಸ್ನೇಹಿತರೇ, ಮಿತ್ರರೇ ಹಾಗೂ ನನ್ನ ನೆಚ್ಚಿನ ಗೆಳತಿಯರೇ, ಏನೆಲ್ಲೆಲ್ಲೋ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ? ಶ್ರೀನಿವಾಸಪುರದ ಮಾವಿನ ಮರಗಳ್ರಿ ಇವು. ಹಿಂಗೆ ನಮ್ಮ ಸ್ನೇಹಿತರೊಬ್ಬರು ಏನೋ ಒಂದು ಫಂಕ್ಷನ್ನು ಅಂತ ಹೇಳಿ ಇಲ್ಲಿ ಕರ್ಕೊಂಬಂದಿದ್ದಾರೆ. ಅವರಲ್ಲಿ ಏನೋ ಫಂಕ್ಷನ್ ಮಾಡ್ಕೊಳ್ಳಿ, ಲೆಟ್ ಇಟ್ ಬಿ ಅಲ್ವಾ. ಸೊ ಅದರಿಂದ ನಾನು ಹೊರಗಡೆ ಬಂದು ಈ ಸಿಕ್ಕ ಸಮಯವನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ನೋಡ್ತಾ ಇದ್ದೆ. ಆ್ಯಕ್ಚುಲಿ 2 ದಿನದಿಂದ ನಾನು ಇದಕ್ಕೆ ಹೋಗಿದ್ದೆ, ಯಾವುದು ಅದನ್ನೇನಪ್ಪ ಹೇಳ್ತಾರೆ, ತಮಿಳ್ನಾಡು ಅಲ್ಲ ಕರ್ನಾಟಕದಲ್ಲೇ ಶಿವಮೊಗ್ಗ ಹತ್ರ ಹರಿಹರಪುರ ಅಂತ. ಸೊ ಈ ಹರಿಹರಪುರಕ್ಕೆ ಹೋದಾಗ ನನಗೆ ಯಾವುದೋ ಒಂದು ಅಲ್ಲಿ ಒಂದು ಮಠ ಇದೆ, ಸೂಪರಾಗಿದೆ. ನೀವೆಲ್ಲರೂ ಹೋಗಿ ಒಂದು ಸಲ ನೋಡುವಂಥ ಮಠ ಅದು. ಒಂದೊಳ್ಳೆಯ ವೇವ್ಸ್ ಇದೆ, ತರಂಗಗಳಿದೆ, ಮಂತ್ರಗಳು. ಬೆಳಗ್ಗೆ ಹೋಮಗಳು ಮಾಡ್ತಿದ್ರು. ಆಮೇಲೆ ಆ ವಾತಾವರಣ, ಪಕ್ಕದಲ್ಲಿ ನದಿ ನೀರು. ಸೊ ಒಂದು ಹೊಸ ರಿಫ್ರೆಶ್ಮೆಂಟ್ ಅಂದರೆ ತಪ್ಪಿಲ್ಲ. ಸೂಪರಾಗಿತ್ತು. ನಾನು ರಾತ್ರಿ ಅಲ್ಲೇ ಸ್ಟೇ ಮಾಡಿದೆ ಮಠದ. ಅಲ್ಲಿಂದ ಬೆಳಗ್ಗೆನೇ ಅಲ್ಲೇ ಒಂದು ಹತ್ತಿರದಲ್ಲೇ ಒಂದು ಒಳ್ಳೆ ಹೋಟೆಲ್ ಇದೆ. ಐ ಟೇಕನ್ ಸ್ಮಾಲ್ ಫುಡ್. ಬಟ್ ಅಲ್ಲಿ ಜಾಸ್ತಿ ಹೆಂಗಂದ್ರೆ ಹಂಗೆ ತಿನ್ನೋಕ್ಕಾಗಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಶಿವಮೊಗ್ಗ ರೂಟ್ಸ್ ಎಲ್ಲ ಆಲ್ಮೋಸ್ಟ್ ಹೆವಿ ಕರುಸ್ ಇರುತ್ತೆ. ಸೊ ಲೈಟಾಗಿ ಫುಡ್ ತೊಗೊಂಡೆ. ಅಲ್ಲಿಂದ ನನಗೆ ರಿಟರ್ನ್ ಬುಕ್ಕಿಂಗ್ ಇರಲಿಲ್ಲಪ್ಪ, ಒಬ್ಬನೇ ಬೋರು. ಏನು ಮಾಡೋದು, ಏನೋ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿಂದ ಶೃಂಗೇರಿ ಕಡೆ ಹೊರಟೆ. ನನಗೆ ಯಾಕೋ ಶೃಂಗೇರಿ ನೋಡಬೇಕು ಅನ್ನಿಸ್ತು. ಹಾಗೆ ಏನಾದರೂ ಒಂದು ಅವಕಾಶ ಸಿಗುತ್ತಾ ಖಾಲಿ ಬರೋ ಬದಲು ಅಂತ. ಸೊ ಅಲ್ಲಿಂದ ಶೃಂಗೇರಿಗೆ ಹೋಗಿ ಸ್ವಲ್ಪ ಹೊತ್ತು ನೋಡಿದೆ. ಅಲ್ಲೂ ಏನೂ ನನಗೆ ಯೂಸ್ಫುಲ್ ಅನಿಸ್ಲಿಲ್ಲ. ಮಧ್ಯಾಹ್ನದವರೆಗೂ ನೋಡಿದೆ, ಸಾಯಂಕಾಲದವರೆಗೂ ನೋಡಿದೆ. ಸೊ ಐ ಥಿಂಕ್ 3 ಗಂಟೆ ಅನಿಸುತ್ತೆ. ಮತ್ತು ನಾನು ಮಾರ್ನಿಂಗಿಂದ ಅಲ್ಲೇ ಇದ್ದಿದ್ದರಿಂದ ಏನೂ ಯೂಸ್ ಇಲ್ಲ ಅಂತ ತುಂಬ ಸ್ಟ್ರೆಸ್. ಮತ್ತು ಮಾರನೇ ದಿನ ಮತ್ತು ಸ್ಟ್ರೆಸ್ ಆಗುತ್ತೆ, ನೈಟು ಕಷ್ಟ ಆಗುತ್ತೆ ಅಂದ್ಕೊಂಡು ಹಾಗೇ ಹೊರಟು ಬರೋದಕ್ಕೆ ಮೊದಲು ಆ ಮಠದಿಂದ ಎದುರುಗಡೆ ಇರತಕ್ಕಂಥ ಒಂದು ಪುಸ್ತಕದ ಅಂಗಡಿಗೆ ಹೋದೆ. ಆ ಬಿಡುವಿನ ಟೈಮಲ್ಲಿ ನಾನು ಸುಮ್ಮನೆ ಕೂತಿರಲ್ಲ, ಆ ಗ್ಯಾಪ್ ಟೈಮಲ್ಲಿ ಏನಾದರೂ ಒಂದು ಸರ್ಚ್ ಮಾಡ್ತಾ ಇರ್ತೀನಿ, ಏನು ಸಿಗುತ್ತೆ ಆ ಜಾಗದಲ್ಲಿ, ಅದರಲ್ಲಿ ಏನು ಉಪಯೋಗಕರವಾದದ್ದು ಅಂಥೇಳಿ. ಅಲ್ಲಿ ಹುಡುಕಾಡೋದಕ್ಕೆ ನಾನು ಈ ಪುಸ್ತಕ, ನನಗೆ ಗೊತ್ತು ನಿಮಗೆಲ್ಲರಿಗೂ ಸಿಕ್ಕಿರೋರಿಗೆ, ಐ ನೋ ನಿಮಗೆಲ್ಲರಿಗೂ ಈ ಪುಸ್ತಕ ಏನು ಅಂತ ಗೊತ್ತಿರುತ್ತೆ. ಬಟ್ ಸಿಕ್ಕದೇ ಇದ್ದಾಗ, ನನಗೂ ಅದರ ಬಗ್ಗೆ ಸಮಯ ಇಲ್ಲದೆ ಇದ್ದಾಗ ಈ ಪುಸ್ತಕದ ವ್ಯಾಲ್ಯೂ ಗೊತ್ತಾಯಿತು. ಈ ಪುಸ್ತಕದ ಬೆಲೆ ಬರೀ 14 ರೂಪಾಯಿ. ಬಟ್ ನನ್ನ ಕಾಡಿಸಿದ್ದು ಮಾತ್ರ 14 ವರ್ಷಕ್ಕಿಂತ ಹೆಚ್ಚು. ಅರ್ಥ ಮಾಡ್ಕೊಳ್ಳಿ, ಏನಪ್ಪ ಈ ಪುಸ್ತಕ, ಇಷ್ಟು ಸಣ್ಣ ಪುಸ್ತಕದಲ್ಲಿ ಏನಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಈ ಪುಸ್ತಕ ಅದೊಂದೇ ಅಲ್ಲ ಮಾಡಿದ್ದು. ನಾನು ಆ ಶೃಂಗೇರಿಲಿದ್ದಾಗ 4 ವಿಡಿಯೋ ಮಾಡಿದೆ ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ. 4 ವಿಡಿಯೋನೂ ಯಾಕೋ ನನಗೆ ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಿದ್ದರೆ ಏನಿದೆ ಈ ಪುಸ್ತಕದಲ್ಲಿ? ಈಗ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಪುಸ್ತಕದ ಹೆಸರು ಪುಟಾಣಿ ಸ್ತೋತ್ರಗಳು ಅಂತ. ಸೊ ಇದಕ್ಕೆ ಒಂದು ಸಣ್ಣ ಹಿನ್ನೆಲೆ ಇದೆ ರೀ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾನು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಇರ್ತಿದ್ದೆ. ನಾನಿದ್ದಿದ್ದು ಕೈವಾರದಲ್ಲಿ, ಓದಿದ್ದೆಲ್ಲ ಕೂಡ. ಸೊ ಅಲ್ಲಿದ್ದಾಗ ನಮ್ಮ ಅಮ್ಮ ಬೇರೆ ಊರಿನಲ್ಲಿದ್ದರು. ಅವರು ಬಹಳ ಅಂದರೆ ಅವರು ರೆಗ್ಯುಲರಾಗಿ ಇವಾಗಿನ ಥರ ಎಲ್ಲ ಓಡಾಡಬೇಕು ಅಂದರೆ ವಾರಕ್ಕೊಂದು ಸಲ ಬರೋದು ಹೀಗೆಲ್ಲ ಇರ್ತಿರ್ಲಿಲ್ಲ. ಆಗ 3 ತಿಂಗಳು 4 ತಿಂಗಳು ಮಗನನ್ನು ನೋಡೋಕ್ಕೆ, ಯಾಕೆಂದರೆ ಆವತ್ತಿನ ಸಂದರ್ಭಗಳು ಆಗಿತ್ತು. ಸೊ ಅಂಥ ಟೈಮಲ್ಲಿ ನಮ್ಮ ಅಮ್ಮ ಒಂದು ಸಲ ಟ್ರಿಪ್ ಹೋಗಿರ್ತಾರೆ. ನಂಗೆ ಗೊತ್ತಿಲ್ಲ ಅವ್ರು ಶೃಂಗೇರಿಲೇ ತೊಗೊಂಡ್ರೋ ಬೇರೆ ಎಲ್ಲಿ ತೊಗೊಂಡ್ರೋ. ಅವರು ನನಗೆ ಸರ್ಪ್ರೈಸ್ ಆಗಿ ಈ ಪುಸ್ತಕವನ್ನು ಗಿಫ್ಟಾಗಿ ಕೊಟ್ಬಿಟ್ಟು ಹೋಗ್ತಾರೆ. ಈ ಪುಸ್ತಕ ನಿನ್ನ ಹತ್ರ ಇಟ್ಕೋ ಅಂತ. ನನಗೆ ಇದರ ಬೆಲೆ ನಿಜವಾಗಲೂ ಅವತ್ತು ಗೊತ್ತಿರಲಿಲ್ಲ. ಆವಾಗ ಇನ್ನೂ ಕಡಿಮೆ ಇತ್ತು ರೀ. ನನಗೆ ತಿಳಿದು 4 ರೂಪಾಯಿ 5 ರೂಪಾಯಿ ಇತ್ತು ನಮ್ಮ ಅಮ್ಮ ನನಗೆ ಗಿಫ್ಟ್ ಕೊಟ್ಟಾಗ. ಅದಕ್ಕಿಂತ ಕಡಿಮೆ ಇತ್ತೋ ಏನೋ. ಆ ಪುಸ್ತಕವನ್ನು ನಾನು ಚಿಕ್ಕನ್ನಲ್ಲಿ ಪ್ರತಿದಿನ ಇದನ್ನು ಓದ್ತಿದ್ದೆ. ಆ್ಯಕ್ಚುಲಿ ಎವ್ರಿಡೇ ಮಾರ್ನಿಂಗು ಇದು. ಆಮೇಲೆ ಗೋವಿಂದ ನಾಮಾವಳಿ, ಅದೇ ಗೋವಿಂದ ಹರಿಗೋವಿಂದ ಗೋಕುಲ ನಂದನ ಗೋವಿಂದ, ಅದು ಸಂಪೂರ್ಣ ಬಾಯ್ ಹ್ಯಾರ್ಟ್ ಆಗಿಬಿಟ್ಟಿತ್ತು. ಅಂದರೆ ಕಲ್ತುಬಿಟ್ಟಿದ್ವಿ ಕಂಪ್ಲೀಟಾಗಿ. ಅಷ್ಟು ಅದ್ಭುತವಾಗಿ ಅದನ್ನು ಹೇಳುವಂತಹ ಒಂದು ಕೆಲಸ ನಡೀತಿತ್ತು ಚಿಕ್ಕನ್ನಲ್ಲಿ. ಸ್ನಾನ ಮಾಡಿದ ತಕ್ಷಣ ದೇವ್ರ ಮನೆಗೆ ಓಡಬೇಕು. ಅದು ಸಣ್ಣ ಟವಲ್ ಸುತ್ತಿರೋರು ಸುತ್ತಕೊಂಡು ದೇವ್ರ ಮುಂದೆ ನಿಂತ್ಕೊಂಡು ಗೋವಿಂದ ನಾಮಾವಳಿ. ಅದಕ್ಕಿಂತ ಮೊದಲು ಹೇಳ್ತಾ ಇದ್ದಿದ್ದು ಈ ಪುಟಾಣಿ ಸ್ತೋತ್ರಗಳು. ಇದು ಬಣ್ಣ ಬಣ್ಣದ ಚಿತ್ರಗಳ ಸಹಿತ. ನಾವು ಓದೋ ಕಾಲಕ್ಕೆ ಬಣ್ಣ ಬಣ್ಣದ ಚಿತ್ರಗಳೇನಿರಲಿಲ್ಲ. ಅಂದರೆ ಈಗ ಈ ಪುಸ್ತಕ ಕೂಡ ಅಪ್ಡೇಟ್ ಆಗಿದೆ, ಭಾಳ ಕಲರ್ಸ್ ಇದೆ. ನಮಗೊಂದು ದೀಪ ಮಾತ್ರ ಇರ್ತಿತ್ತು, ಅದಕ್ಕೀಗ ಕಾಮನ ಬಿಲ್ಲನ್ನು ಇಟ್ಟಿದ್ದಾರೆ. ಆ ನಂತರದಲ್ಲಿ ಇವರು ಏನಂತ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಅದ್ಭುತವಾಗಿ. ಈ ಪುಸ್ತಕ ನಾನು ಓದಿದಾಗ ಏನಿತ್ತು ಅದೇ ಇದೆ.
ಪುಟಾಣಿ ಮಕ್ಕಳಿಗೆ ಪುಟ್ಟ ಸೂಚನೆ. ಇಲ್ಲಿ ಸೂಚನೆ ಅಂತ ಹೇಳಿದ್ದಾರೆ. ಓದೋಕ್ಕೂ ಮೊದಲು ಇದನ್ನು ಓದಿ ಅಂತ. ನಾನು ಇದನ್ನು ಓದ್ತಿದ್ದೆ, ಆದರೆ ದೇವ್ರ ಮುಂದೆ ಇದನ್ನು ಹೇಳ್ತಿರಲಿಲ್ಲ. ಭಾಳಷ್ಟು ಸಂಶಯ ಇತ್ತು, ಏನಿದೆ ಈ ಪುಸ್ತಕದಲ್ಲಿ, ಏನಿದು? ಪ್ರಿಯ ಪುಟಾಣಿಗಳೇ, ನೀವು ದೈವ ಸಮಾನ. ನಾವು ದೈವ ಸಮಾನ ಅಂತ ಹೇಳ್ತಾರೆ. ಮುಂದಿನ ಭಾವಿ ಜನಾಂಗ ಚಿಕ್ಕಂದಿನಲ್ಲೇ ನಿಮ್ಮ ಜೀವನದಲ್ಲಿ ಶಿಸ್ತು, ಧರ್ಮದಲ್ಲಿ ವಿಶ್ವಾಸ, ದೈವದಲ್ಲಿ ನಂಬಿಕೆ ಮುಂತಾದ ಸದ್ಗುಣಗಳು ಮೂಡಲೆಂದು ಸೂಕ್ತವಾದ ಕೆಲವು ಆಯ್ದಿರತಕ್ಕಂಥ ಕೆಲವು ಪುಟಾಣಿ ಪ್ರಾರ್ಥನೆಗಳನ್ನು ಈ ಸಂಕಲನದಲ್ಲಿ ನೀಡಲಾಗಿದೆ. ಮುದ್ದು ಮಕ್ಕಳೇ, ಈ ಪ್ರಾರ್ಥನೆಗಳನ್ನು ತಂದೆ ತಾಯಿಗಳು ಅಥವಾ ಹಿರಿಯರ ಮೂಲಕ ಹೇಳಿಸಿಕೊಂಡು ಏಕಚಿತ್ತದಿಂದ ಭಗವಂತನನ್ನು ದಿನನಿತ್ಯ ಪ್ರಾರ್ಥಿಸಿ ನಿಮ್ಮ ಇಷ್ಟಾರ್ಥ ಸಿದ್ಧಿಸಿಕೊಳ್ಳಿ. ಇಷ್ಟಾರ್ಥ ಅಂದರೆ ಇದನ್ನು ಓದೋದು ದೊಡ್ಡ ವಿಚಾರ ಅಲ್ಲ, ಅಥವಾ ಹೇಳಿ 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 ಕಂಠಪಾಠ ಮಾಡ್ತಕ್ಕಂಥದ್ದು, ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ. ಇಲ್ಲಿ ಅವರು ಬಳಸಿರ್ತಕ್ಕಂತಹ ಪದಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಪುಟಾಣಿ ಮಕ್ಕಳಿಗೆ ಪುಟ್ಟ ಸೂಚನೆ, ಇದನ್ನು ನಿಮ್ಮಷ್ಟಕ್ಕೆ ನೀವು ಓದಕ್ಕೆ ಹೋಗಬೇಡಿ. ಯಾಕೆ? ಸೂಚನೆ ಆದಮೇಲೆ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಏನಕ್ಕೋಸ್ಕರ ಇದನ್ನು ಹೇಳಿದ್ದಾರೆ ನೋಡಿ. ಈ ಪ್ರಾರ್ಥನೆಯನ್ನು ತಂದೆ ತಾಯಿ ಅಥವಾ ಹಿರಿಯರ ಮೂಲಕ ಹೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಗುರುಗಳ ಮುಖಾಂತರವೇ ಇದನ್ನು ಹೇಳಿಸ್ಕೋಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದರಲ್ಲಿ ಸ್ತೋತ್ರ ಸೂಚಿಯಲ್ಲಿ ಹೇಳ್ತಾರೆ ಎಷ್ಟು ಸ್ತೋತ್ರಗಳಿದೆ ಅಂತ. ಅದಕ್ಕೆ ಮೊದಲು ಯಾಕೆ ದೊಡ್ಡವ್ರ ಹತ್ರ ಹೇಳಿಸ್ಕೋಬೇಕು ಅಂತದ್ದು ಕೂಡ ಹೇಳ್ತೀನಿ ನಾನು, ಯಾತಕ್ಕೋಸ್ಕರ ಅಂತ. ಈ ಒಂದು ಶ್ಲೋಕಗಳನ್ನು, ಸ್ತೋತ್ರಗಳನ್ನು ಅಥವಾ ಯಾವುದನ್ನಾದರೂ ಆಗಿರ್ಬೋದು, ಹೇಳೋದಕ್ಕೆ ಮೊದಲು ನಾವು ಈ ಗಣಪತಿ ಸ್ತೋತ್ರ ಅನ್ನೋ ಜಾಗದಲ್ಲಿ ನಮಗೆ ಆ ಒತ್ತುಗಳು, ಅಕ್ಷರಗಳು, ದೀರ್ಘಗಳು ಗೊತ್ತಾಗಲಿಲ್ಲ ಅಂತಂದರೆ ನಾವು ಇದನ್ನು ಏನು ಓದ್ತೀವಿ ಅದನ್ನೇ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಮೈಂಡ್ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ತಾ ಇರ್ತದೆ. ಅಂದರೆ ನಾವು ಅದನ್ನು ಹೇಳ್ತಕ್ಕಂತಹ ಪ್ರೊನೌನ್ಸಿಯೇಷನ್ನಲ್ಲಿ ಎಷ್ಟೇ ವ್ಯತ್ಯಾಸ ತಾರತಮ್ಯಗಳು ಬಂದರೂ ಕೂಡ ಅಲ್ಲಿ ಏನಾಗುತ್ತೆ ಅಂತಂದರೆ ನಾವು ಹೇಳೋದ್ರಲ್ಲೇ ಉಚ್ಚಾರಣೆಯಲ್ಲಿ ಸಮಸ್ಯೆ ಆದಾಗ ಮತ್ತೆ ಅದನ್ನು ಕೇಳ್ತಕ್ಕಂಥವ್ರಿಗೆ ಅದರಿಂದ ಮತ್ತಷ್ಟು ಪರಿವರ್ತನೆಗಳಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದೇ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಗಣಪತಿ ಸ್ತೋತ್ರ ಇದೆ ಇದರಲ್ಲಿ, ಮತ್ತು ಸರಸ್ವತಿ ಸ್ತೋತ್ರ, ಲಕ್ಷ್ಮೀ ಸ್ತೋತ್ರ, ಮುಖ್ಯವಾದಂಥದ್ದೆಲ್ಲ 2 ಲೈನ್ 3 ಲೈನು ಮಕ್ಕಳು ಸುಲಭವಾಗಿ ಅಭ್ಯಾಸ ಮಾಡ್ತಕ್ಕಂತಹ ಗುರುಸ್ತೋತ್ರ, ನಿವೇದನಾ ಸ್ತೋತ್ರ, ವಂದನಾ ಸ್ತೋತ್ರ, ರಾಘವೇಂದ್ರ ಸ್ತೋತ್ರ, ನವಗ್ರಹ ಸ್ತೋತ್ರ, ಪ್ರಾತಃ ಸ್ತೋತ್ರ, ಸೂರ್ಯ ಸ್ತೋತ್ರ, ಅನ್ನಪೂರ್ಣೇಶ್ವರಿ ಸ್ತೋತ್ರ, ಸಂಧ್ಯಾ ಸ್ತೋತ್ರ, ಶಯನ ಸ್ತೋತ್ರ, ಶಾಂತಿ ಸ್ತೋತ್ರ, ಶಿವಸ್ತೋತ್ರ, ಶ್ರೀರಾಮ ಸ್ತೋತ್ರ, ವಿಷ್ಣು ಸ್ತೋತ್ರ, ಆಂಜನೇಯ ಸ್ತೋತ್ರ, ವೆಂಕಟೇಶ್ವರ ಸ್ತೋತ್ರ, ಶ್ರೀದೇವಿ ನಮನ, ಸೂರ್ಯ ದ್ವಾದಶ ನಾಮ. ಇಲ್ಲಿ ಶ್ರೀದೇವಿ ನಮನಂ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ನಮನ ಅಂತ ಹೇಳಿದ್ರು ಕೂಡ ಈಗ ಸಂಸ್ಕೃತದಲ್ಲಿ ಅಂಥ ಪದಗಳು ಸೇರಿಕೊಳ್ತದೆ. ಸೊ ಶ್ರೀದೇವಿ ನಮನಂ, ಸೂರ್ಯ ದ್ವಾದಶ ನಾಮ, 16 ಸ್ತೋತ್ರಗಳು ಬರ್ತದೆ. ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಂತಹ ಅಭ್ಯಾಸವನ್ನು ಪುಟ್ಟ ಮಕ್ಕಳಿದ್ದಾಗ, ಅಂದರೆ ಫೋರ್ಸ್ಫುಲ್ ಇರಬಾರ್ದು ರೀ ಅವ್ರಿಗೆ. ಈಗ ಇದನ್ನು ಯೂಶ್ವಲಾಗಿ ನಾನು ನನ್ನ ಮಗುವಿಗೆ ಕೊಡೋದಕ್ಕೆ ತೊಗೊಂಡಿದ್ದೇನೆ. ಇದೊಂದು ಗಿಫ್ಟೆಡ್ ಐಟಮ್. ನಾವು ಏನೇನೋ ಕೊಡಿಸ್ತೀವಿ ಮಕ್ಕಳು ಮಾಡ್ಕೊಳ್ಳಿ ಅಂತ. ಒಂದು ದೊಡ್ಡ ಸಾವಿರಾರು ರೂಪಾಯಿಗಳ ಹಲವಾರು ವಸ್ತುಗಳನ್ನು, ಉಡುಗೊರೆಗಳನ್ನು ಕೊಡೋರಿದ್ದಾರೆ. ಲೆಟ್ ಇಟ್ ಬಿ, ಅದೆಲ್ಲ ಕೂಡ ಸಾಧ್ಯ ಇರತಕ್ಕಂಥವ್ರು ಮಾಡ್ತಾರೆ. ಆದರೆ ಒಂದು 14 ರೂಪಾಯಿಯಲ್ಲಿ ಇಂಥ ಅದ್ಭುತವಾದ ಒಂದು ಪುಸ್ತಕವನ್ನು ಮಕ್ಕಳಿಗೆ ಉಡುಗೊರೆ ಕೊಡ್ತಕ್ಕಂತಹದ್ರಲ್ಲಿರ್ತಕ್ಕಂಥ ಸಂತೋಷ ವಿದ್ಯಾವಂತರಿಗೆ ಮಾತ್ರ ಗೊತ್ತಿರ್ತದೆ. ಹಾಗಾದರೆ ವಿದ್ಯಾವಂತರಲ್ಲದೆ ಅವ್ರಿಗೆ ಈ ಪುಸ್ತಕ ಇಲ್ಲ ಅಂತಲ್ಲ. 14 ರೂಪಾಯಿ ಕೊಟ್ಟರೆ ಎಲ್ರಿಗೂ ಬರ್ತದೆ. ಆದರೆ ಹೇಳ್ಕೊಡ್ಬೇಕಾದ್ರೆ ಮಾತ್ರ ಅಂತಹ ಒಬ್ಬ ಹೇಳಿಕೊಳ್ಳತಕ್ಕಂತಹ ಅನುಭವ ಇರತಕ್ಕಂತಹ ಅವ್ರಿಗೆ ಮಾತ್ರ ಇದು ಬಹಳ ಉಪಯುಕ್ತ ಆಗುತ್ತೆ. ಯಾಕಂದರೆ ನಾನು ಚಿಕ್ಕಂದಿನಲ್ಲಿ ನನಗೇನು ಗೊತ್ತಿರಲಿಲ್ಲ. ಇದನ್ನು ಹೇಳಬೇಕಾದ್ರೆ ಆಕಾರಗಳು, ದೀರ್ಘಗಳು, ಒತ್ತುಗಳು, ಕೊಂಬುಗಳು ನನಗೂ ಏನೂ ಗೊತ್ತಿರಲಿಲ್ಲ. ಸೊ ಈಗ ಮುಂದಕ್ಕೆ ಹೋಗೋದಾದರೆ ಮೊದಲನೇದಾಗಿ ನೀವೆಲ್ಲರೂ ಗಮನಿಸಿರ್ಬೋದು, ಗಣಪತಿ ಸ್ತೋತ್ರ ಅಂತ ಬರ್ತದೆ. ಯಾಕೆ ಮೊದಲನೇದಾಗಿ ಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡ್ತೇವೆ, ಯಾಕೆ ಗಣಪತಿಯನ್ನೇ ಪ್ರಾರ್ಥನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಷ್ಟಕ್ಕೆ ಮೊದಲೇ ಬಹಳಷ್ಟು ನನ್ನ ಫೇಸ್ಬುಕ್ ಪೇಜಲ್ಲೆಲ್ಲ ಉಲ್ಲೇಖ ಮಾಡಿದ್ದೇನೆ. ಸೊ ಈಗ ಈ ಗಣಪತಿ ಸ್ತೋತ್ರದಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಗಣಪತಿಯನ್ನು ವಿನಾಯಕ, ವಿಘ್ನವನ್ನು ಕೊಡ್ತಕ್ಕಂಥವನು ಅವನೇ, ಆ ವಿಘ್ನವನ್ನು ನಿವಾರಣೆ ಮಾಡ್ತಕ್ಕಂಥವನು ಅವನೇ ಅಂತಕ್ಕಂಥದ್ದನ್ನು ನಾನು ಬಹಳಷ್ಟು ಸಲ ನಿಮ್ಮ ಹತ್ರ ಹೇಳಿಕೊಂಡು ತಿಳಿಸಿದ್ದೇನೆ. ಏನು ಈ ವಿಘ್ನ ಅಂತಂದರೆ ತೊಂದರೆಯನ್ನು ಮಾಡ್ತಕ್ಕಂಥವನು ಅಂತ. ನಿಮಗೆ ಅದು ನಿಮಗೆಲ್ಲರಿಗೂ ಗೊತ್ತಿರಬೇಕು. ರಾವಣಾಸುರನ ಆತ್ಮಲಿಂಗದ ಕಥೆ ಗೊತ್ತಿದ್ದರೆ ನಿಮಗೆ ಗೊತ್ತಾಗುತ್ತೆ. ಗಣಪತಿ ಆತ್ಮಲಿಂಗದ ಯೋಗ್ಯತೆ ಇಲ್ಲದೆ ಇರತಕ್ಕಂಥವನು ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾಗ ಅದನ್ನು ಭೂಮಿಯ ಮೇಲೆ ಪ್ರತಿಷ್ಠಾಪನೆ ರೀತಿಯಲ್ಲಿ ಭೂಮಿ ಮೇಲೆ ಇಟ್ಟುಬಿಡ್ತಾನೆ, ಭೂಮಿಗೆ ಸ್ಪರ್ಶ ಮಾಡಿಸಿಬಿಡ್ತಾನೆ. ಯಾತಕ್ಕೋಸ್ಕರ ಈ ಕೆಲಸ ಆಗ್ತದೆ ಅಂತಂದರೆ ಅದರ ಯೋಗ್ಯ ಇಲ್ಲ,
ನೀನು ಅದನ್ನು ತೆಗೆದುಕೊಂಡು ಹೋದರೆ ಅದರಿಂದ ಮತ್ತಷ್ಟು ತೊಂದರೆಗಳಾಗತ್ತೆ ಅನ್ನೋದು ಬಿಟ್ಟರೆ ಅದರಿಂದ ಒಳ್ಳೆಯದಾಗೋದಿಲ್ಲ ಅನ್ನೋದನ್ನು ಎಲ್ಲ ದೇವಾನುದೇವತೆಗಳು ಕೂಡ ತಿಳ್ಕೊಂಡು ಅದರ ಬಗ್ಗೆ ಅರಿತುಕೊಂಡು ಅವರು ಈ ಥರದೊಂದು ನಿರ್ಣಯವನ್ನು ಮಾಡ್ತಾರೆ. ಸೊ ಅದಾದ ಮೇಲೆ ಸರಸ್ವತಿ ಸ್ತೋತ್ರ ಅಂತ ಹೇಳ್ತೇವೆ. ಸರಸ್ವತಿಯ ಸ್ತೋತ್ರದ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲಿ ಮಹಂ ಪ್ರಾರ್ಥೆಯೇ ನಿತ್ಯಂ ಅಂದರೆ ವಿದ್ಯಾದಾನವನ್ನು ಕೊಡು, ವಿದ್ಯೆಯನ್ನು ಇದು ವಿದ್ಯಾದಾನಂಚ ದೇಹಿಮೆ. ಯೂಶ್ವಲಿ ವಿದ್ಯೆ ಅಂತಕ್ಕಂಥದ್ದು ಅದನ್ನು ನಾವು ಹಣಕ್ಕೆ ಪಡೆದುಕೊಳ್ತಕ್ಕಂಥದ್ದು ಅಲ್ಲವೇ ಅಲ್ಲ, ಆಗಿ ಬರಬೇಕು ಅಂತ ಹೇಳ್ತಾರೆ. ಸೊ ಅಂತಹ ದಾನವಾಗಿ ಬಂದಿರತಕ್ಕಂತಹ ವಿದ್ಯೆ ಅದು ಸರಸ್ವತಿ ಸ್ತೋತ್ರದಲ್ಲಿರ್ತದೆ. ಆ ನಂತರದಲ್ಲಿ ಲಕ್ಷ್ಮೀ ಸ್ತೋತ್ರ ಅಂತ ಹೇಳ್ತಾರೆ. ಲಕ್ಷ್ಮೀ ಸ್ತೋತ್ರದಲ್ಲಿ ಆ ಮಹಾದೇವಿ ಮಹಾಲಕ್ಷ್ಮಿಯನ್ನು ಎಲ್ಲ ಪಾಪಗಳನ್ನು ಕೂಡ ನನ್ನಿಂದ ದೂರ ಮಾಡುವಂಥ. ಸೊ ಈ ಬಾಲ್ಯದಲ್ಲಿ ನಿಮಗೆ ಇದೆಲ್ಲ ಕೂಡ ನಿಮಗೆ ಹೇಳಬೇಕಾದ್ರೆ ಒಂದೊಂದು ದಿನ ನಿಮಗೇನಾಗುತ್ತೆ ಅಂದರೆ ಬಹಳಷ್ಟು ಆ ಮನಸ್ಸು ಅದರ ಬಗ್ಗೆ ಎಷ್ಟು ಗಮನ ಹರಿಸಿ ಅದರ ಅರ್ಥಗಳನ್ನು ತಿಳ್ಕೊಳ್ತಾ ಹೋಗ್ತಾರೆ. ಅದನ್ನೇ ಇವರು ಹೇಳ್ತಾರೆ ಇಷ್ಟಾರ್ಥ ಅಂತ ಹೇಳ್ತಾರಲ್ಲ, ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ. ಹಾಗಂದರೆ ಏನು ಇಷ್ಟಾರ್ಥ ಸಿದ್ಧಿಸಿಕೊಳ್ತಕ್ಕಂಥದ್ದು ಅಂತಂದರೆ ಇದನ್ನು ಓದಿ ನೀವು ಇದನ್ನು ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿ. ಲಕ್ಷ್ಮೀ ಸ್ತೋತ್ರ ಆದಮೇಲೆ ಗುರುಗಳ ಬಗ್ಗೆ ಹೇಳ್ತಾರೆ. ಯಾರು ಈ ಗುರು ಅಂದರೆ ಅಂತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಡಿಯರ್ ಮಿತ್ರವೃಂದದ ಸ್ನೇಹಿತರೆ, ಇಫ್ ಪಾಸಿಬಲ್ ಈ ಪುಸ್ತಕ ಸಿಗುತ್ತೆ, ಎಲ್ಲಿ ಸಿಗುತ್ತೆ ನೋಡಿ, ಪುಸ್ತಕದ ಅಂಗಡಿಗಳಲ್ಲಿ ಕೇಳಿ. ನಿಮ್ಮ ಪುಟ್ಟ ಮುದ್ದಾದ ನಿಮ್ಮ ಅಂತ ಯಾಕೆ ಹೇಳಿ, ನನ್ನ ಕೂಡ ಅವರು ಒಪ್ಪಿಕೊಂಡ್ರೆ ಆ ಪುಟ್ಟ ಮಿತ್ರರು ಆ ಪುಟಾಣಿ ಮಿತ್ರರು ಚಿಕ್ಕ ಮಿತ್ರರಿಗೆ ಈ ಪುಸ್ತಕವನ್ನು ಕೊಡೋದಕ್ಕೆ ಆದರೆ ಕೊಡಿಸಿ ಹೇಳೋ ಅಂಥ ಪ್ರಯತ್ನವನ್ನು ಮಾಡಿ ನೀವು ಹೇಳಿಸ್ಕೊಡಿ. ಆ ಮಕ್ಕಳಿಗೆ ಈ ಪುಸ್ತಕದ ಅರಿವಾಗಲಿ. ಆ ಮುಂದಿನ ಶ್ಲೋಕದ ಅರ್ಥಗಳನ್ನು ಕೂಡ ನನ್ನ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ನೋ ಐ ಆಮ್ ಅಟ್ ಶ್ರೀನಿವಾಸಪುರ. ಸೊ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ರೀತಿಯಾದಂತಹ ವಾತಾವರಣ. ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್. ಮುಂದೆ ಇನ್ನೊಂದು ಸ್ಥಳದಲ್ಲಿ ಇನ್ನೊಂದು ವಿಚಾರವಾಗಿ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಂಡು ನಾನು ಕೊಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತೇನೆ. ಕೀಪ್